ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮಾರ್ನಿಂಗ್ ವ್ಲಾಗ್ ವಿಡಿಯೋ 8 ಗಂಟೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಸ್ಕೂಲಿಗೆ ಬಾಕ್ಸಿಗೆ ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ, ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸೈಡು ಟೀ ಎಲ್ಲ ಮಾಡಿ ಗ್ಲಾಸಿಗೆ ಕೊಪ್ಪಿಗೆ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡ್ರಿ, ನನ್ನ ಮಗಳು ಇಬ್ಬರು ಕುತ್ಕೊಂಡು ಟೀ ಕುಡಿತಾ ಇದ್ದಾರೆ. ಒಂದು ಕಡೆ ಹೀಟ್ರ್ ಹಾಕಿದ್ದೀನಿ. ಇಲ್ಲಿ ಆಲೂಗಡ್ಡೆ, ಬಟಾಣಿ ಎಲ್ಲ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಕಡಲೆ ಬೀಜ ಹುರ್ಕೊಂಡಿದ್ದೀನಿ. ಇವಾಗ ನಾನೆಲ್ಲ ರೆಡಿ ಮಾಡ್ಕೊಂಡು ಚಟ್ನಿನೂ ರುಬ್ಕೊಂಡು ಆಲೂಗಡ್ಡೆನೂ ಪಲ್ಯ ರೆಡಿ ಮಾಡಿ ದೋಸೆ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ, ಶೇಂಗಾ ಚಟ್ನಿ. ಬರೀ ಶೇಂಗಾ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಕ್ಸಿಗೆ ತೊಗೊಂಡು ಹೋಗ್ಬೋದು, ಮತ್ತು ಮನೆಯಲ್ಲಿ ದೋಸೆ ಪ್ಲೇನು ದೋಸೆ ಜೊತೆನೂ ಹಾಗೇನೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಶೇಂಗಾ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಆಲೂಗಡ್ಡೆ ಪಲ್ಯ ಆಗಲಿ ದೊಡ್ಡವರಿಗೂ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆಲೂಗಡ್ಡೆ ಸಾಗು ಥರ ಮಾಡಬೇಕಂತ ಅಂದ್ಕೊಂಡೆ. ಇಲ್ಲ, ಆಲೂಗಡ್ಡೆ ಪಲ್ಯ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಬಾಕ್ಸಿಗೆಲ್ಲ ಅವರು ಮನೇಲಿ ತಿನ್ಕೊಂಡು ಸ್ಕೂಲ್ ಬಾಕ್ಸಿಗೆ ತೊಗೊಂಡು ಹೋದರು. ಚಟ್ನಿ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಅವ್ರಿಗೆ ಸ್ಕೂಲಿಗೆಲ್ಲ ಕಳಿಸಿ ಬಂದು ನಾನು ನನ್ನ ಮೈದನ ಮಗಳು ಏನು ತಿಂತಾ ಇರೋದು? ಅವಳು ನಾನು ಕುತ್ಕೊಂಡು ತಿಂತಾ ಇದ್ದೀವಿ. ಅವಳಿಗೆ ಪಲ್ಯ, ಚಟ್ನಿ, ಪಲ್ಯ ಅಲ್ಲತ್ತಿಳು, ಮತ್ತು ಆಲೂಗಡ್ಡೆ ಪಲ್ಯಕ್ಕೆ ಟೊಮಟೊ ಪಲ್ಯ ಅಂತ ಇದ್ಲು. ಹೇಳಿ ಇನ್ನೊಂದ್ಸತಿ ಹೇಳು ಅಂತ. ಏನು ಟೊಮಟೊ ಅಂದಿನಿ? ನೀವು ಅದೇ ಹೇಳಿದ್ರಿ ಇಲ್ಲ ಅಂತ ನನಗೆ ಉಲ್ಟಾ ಕೇಳ್ತಾ ಇದ್ಲು. ಆಮೇಲೆ ಇನ್ನೊಂದ್ಸತಿ ಹೇಳು ಅಂತಂದ್ರೆ ಮತ್ತೆ ಹೇಳ್ತಾ ಇದ್ಲು. ಅಲ್ಲಿಗೂ ಆಲೂಗಡ್ಡೆ ಟೊಮಟೊ ಪಲ್ಯ ಅನ್ನ ಅಂತ ಹೇಳಿದ್ರಲ್ಲ ಅವರಿಗೆ ಅಂತ ಇದ್ಲು. ಇಲ್ಲ, ಆಲೂಗಡ್ಡೆ ಪಲ್ಯ ಬಂದು ನೋಡ್ತಾ ಇದ್ಲು. ಇವಾಗೂ ಇನ್ನು ಹೇಳಕ್ಕೆ ಆಲೂಗಡ್ಡೆ ಪಲ್ಯ, ತಿಂತಾ ಇದ್ಲು ದೋಸೆ. ಮತ್ತು ನಾವು ಇಲ್ಲಿ ಸ್ಕೂಲಿಗೆ ಸ್ವಲ್ಪ ಹೋಗಿ ಬರಬೇಕಿತ್ತು. ಹೋಗೋಕ್ಕೆ ರೆಡಿಯಾಗಿ ಹೋದ್ವಿ. ನಾನು ಅವಳು ಸ್ವಲ್ಪ ಸ್ಕೂಲಲ್ಲಿ ಕೆಲಸ ಇತ್ತಂತ ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಹೋಗಿ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ. ಮತ್ತು ಇಲ್ಲಿ ಗಣೇಶ ಇದ್ದರು, ಸ್ವಲ್ಪ ವಿಡಿಯೋ ಫೋಟೋ ತೆಕ್ಕೊಂಡೆ. ಮತ್ತು ಆಚೆ ಬರ್ತಾಯಿದ್ದಾಗೆ ಅವಳಿಗೂ ಒಂದು ಸ್ವಲ್ಪ ನಿಂದಿರಿಸಿ ಫೋಟೋ ತೆಗೆದೆ, ವಿಡಿಯೋ ಮಾಡಿಕೊಂಡೆ. ಅವಳು ನಿಂತ್ಕೊಂಡ್ರೆ ಅಲ್ಲಿ ನಿಂತ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡ್ಳು. ಅದು ಇದು ಕೇಳ್ತಾನೆ ಇದ್ಲು, ಇದೇನು ಅದೇನು ಅಂತ ಅಂದ್ಕೊಂಡೆ. ಮತ್ತು ಬರ್ತಾಯಿದ್ವಿ ನಾವು. ಅಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಾಯಿದ್ರು. ಹಾಗೆ ಮುಂದೆ ನೋಡ್ಕೊಂಡು ನಾನು ಬರ್ತಾಯಿದ್ದೆ. ಆಮೇಲೆ ಮಕ್ಕಳಿಗೆ ರೌಂಡು ಹಾಕ್ತಾಯಿದ್ರು ಎಲ್ಲ ಮಕ್ಕಳು. ಹೈಸ್ಕೂಲ್ ಇದು ಕಾಲೇಜ್ ಮಕ್ಕಳು ಊಟ ಲಂಚ್ ಮುಗಿಸ್ಕೊಂಡು ಒಳಗಡೆ ಹೋಗ್ತಾಯಿದ್ರು. ಚಿಕ್ಕ ಮಕ್ಕಳು 4th ಸ್ಟ್ಯಾಂಡರ್ಡ್ ಏನೋ ಇದ್ದರು ಅವರು. ನೋಡಿ, ರನ್ ಮಾಡ್ತಾಯಿದ್ರು. ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಕೊಂಡು ಹಾಗೆ ಬರ್ತಾಯಿದ್ದೆ ನಾನು. ಹೆಣ್ಮಕ್ಳು ಮುಂದೆ ಬರ್ತಾಯಿದ್ರು, ಗಂಡು ಮಕ್ಕಳು ಹಿಂದೆ ರೌಂಡ್ ಹಾಕಿ ಅಲ್ಲೇ ಸರ್ಕಲ್ ಮಾಡ್ತಾಯಿದ್ರು ಅವರು. ನೋಡಿ, ಇದು ಹೆಣ್ಮಕ್ಳು ಈ ಕಡೆ ಬರ್ತಾಯಿದ್ರು.
ಹುಡುಗರು ಆ ಕಡೆನೇ ರೌಂಡ್ ಹೊಡಿತಾಯಿದ್ರು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಓಕೆ ಬಾಯ್.